ನೋಡಿ, ಬದುಕಲ್ಲಿ ನಾವು ಯಾವತ್ತೂ ಕೂಡ ಯಾವುದೇ ಕೆಲಸವನ್ನು ಅನುಭವವಿಲ್ಲದೆ ಅಥವಾ ನಮಗದ್ರ ಬಗ್ಗೆ ಆಳಾಗಲವಾದ ಜ್ಞಾನವಿಲ್ಲದೆ ಹೋದರೆ ನಾವು ಆ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಕೆಲವೊಮ್ಮೆ ನೀವು ಆ ಕೆಲಸವನ್ನು ಮಾಡದೇ ಇದ್ದರೆ ಏನು ನಷ್ಟವಾಗುತ್ತೋ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಜ್ಞಾನವಿಲ್ಲದೆ ಮಾಡಲಿಕ್ಕೆ ಹೋದರೆ ಅದರ 10 ಪಟ್ಟು ನಷ್ಟ ಆಗ್ಬಿಡುತ್ತೆ. ದಯವಿಟ್ಟು ಏನೇ ವಿಚಾರವನ್ನು ತಿಳ್ಕೊಳ್ಳಿ, ಕಲೀರಿ, ಆಗ ಆ ಕೆಲಸವನ್ನು ಮಾಡಿ. ಇದಕ್ಕೆ ಒಂದು ಕತೆ ಹೇಳ್ತೀನಿ. ಬಹುಶಃ ಈ ಮುಂಚೆ ನಾನು ಹೇಳಿದ್ದೆ ಅನಿಸುತ್ತೆ, ಬಟ್ ಆದರೂ ಇನ್ನೂ ಚೆನ್ನಾಗಿ ನಿಮಗೆ ಅದನ್ನು ಅರ್ಥ ಮಾಡಿಸ್ತೇನೆ. ಒಬ್ಬ ಮೀನುಗಾರ ಇದ್ದ, ಆ ಮೀನು ಹಿಡಿಯೋ ಮಂಜ ಅಂತ. ಅವನಿಗೆ ಮದುವೆ ಆಗಿತ್ತು. ಅವನ ಕೆಲಸ ಏನು ಗೊತ್ತೇನು, ಕೆರೆಗೆ ಹೋಗಿ, ಆ ಊರಲ್ಲಿರೋ ಒಂದು ಕೆರೆಗೆ ಹೋಗಿ ಮೀನು ಹಿಡಿಯೋದು, ಆ ಮೀನನ್ನು ಪಟ್ಟಣಕ್ಕೆ ತಗೊಂಡೋಗಿ ಮಾರಿ ಅದರಿಂದ ಬಂದ ಹಣದಲ್ಲಿ ಜೀವನ ಮಾಡೋದು. ಅವನಿಗೆ ಮದುವೆ ಆಗಿತ್ತು. 13 ವರ್ಷದ ಒಬ್ಬ ಮಗ ಕೂಡ ಇದ್ದ. ಸೊ ಹೀಗೆ ಜೀವನ ಚೆನ್ನಾಗಿ ನಡೀತಾ ಇತ್ತು. ಆ ಮಗ ಯಾವಾಗಲೂ ಆಟ ಆಡ್ಕೊಂಡಿರ್ತಾ ಇದ್ದ. ಈ ಮೀನು ಹಿಡಿಯೋ ಮಂಜ ಮೀನು ಹಿಡಿಯೋಕೆ ಹೊರಟಾಗಲೆಲ್ಲ ಮಗನ ಕಡೆ ನೋಡ್ತಾ ಇದ್ದ. 13 ವರ್ಷದ ಮಗ ಆಟ ಆಡ್ತಾ ಇದ್ದಾನೆ. ಮಂಜನೂ ಈ ಮೀನು ಹಿಡಿಯೋ ವ್ಯಕ್ತಿನೂ ಅಂದುಕೊಂಡ, ಅಯ್ಯೋ ಬಿಡು ಪಾಪ, ಮಗನಿಗೆ ಈಗಲೇ ಯಾಕೆ ಸಂಸಾರದ ಉಸಾಬರಿ, ಆಟ ಆಡ್ಕೊಂಡು ಚೆನ್ನಾಗಿರಲಿ ಅಂತ. ಅವನು ಏನು ಪಾಪ ಮಗನನ್ನು ಬಾರೋ ಕೆರೆ ತಗೋಗೋಣ, ಮೀನು ಹಿಡಿಯೋದು ಕಲಿಸ್ತೀನಿ ಅಂತ ಏನು ಕರೀತಿರ್ಲಿಲ್ಲ. ಅಯ್ಯೋ ಮಗ ಆಟ ಆಡ್ಕೊಂಡು ಇರಲಿ ಅಂತ ಆತ ಸುಮ್ಮನೆ ಹೋಗ್ತಾ ಇದ್ದ. ಸೊ ಹೀಗೆ ಎಲ್ಲ ನಡೀತಾ ಇತ್ತು. ಒಂದು ದಿನ ಈ ಮಗನಿಗೆ ಒಂದು ಆಲೋಚನೆ ಬಂತು, ಈ 13 ವರ್ಷದ ಮಗನಿಗೆ. ಅಲ್ಲ, ನಾನು ಒಂದು ದಿವಸ ಹೋಗಿ ಮೀನು ಹಿಡಿಬೇಕಲ್ಲ, ಅಪ್ಪನ ಜೊತೆ ಹೋದ್ರೆ ಅದು ಆಗಲ್ಲ ಅಂತ ಹೇಳಿ ಆತ ಏನು ಮಾಡ್ದ, ಒಂದು ದಿನ ಈ ಮೀನುಗಾರ ಅಂದರೆ ಮೀನು ಹಿಡಿಯೋ ಮಂಜ ಮೀನು ಮಾರಲಿಕ್ಕೆ ಬೆಳಂಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗ್ಬಿಟ್ಟಿದ್ದಾನೆ, ಅಂದರೆ ಪಟ್ಟಣಕ್ಕೆ ಹೋಗ್ಬಿಟ್ಟಿದ್ದಾನೆ. ಈಗ ತಂದೆ ಇಲ್ಲ ಮನೆಯಲ್ಲಿ. ಮಗ ಅಂದುಕೊಂಡ, ಇದು ಒಳ್ಳೆ ಸಮಯ, ಈಗ ನಾನು ಹೋಗಿ ಕೆರೆ ಹತ್ರ ಮೀನು ಹಿಡಿದು ಅದನ್ನು ತಂದು ಅಪ್ಪ ಅಮ್ಮನಿಗೆ ಸರ್ಪ್ರೈಸ್ ಮಾಡಿಬಿಡ್ಬೇಕು ಅಂತ ಹೇಳಿ ಈ ತಂದೆ ಪ್ರತಿದಿನ ಒಂದು ಡಬ್ಬದಲ್ಲಿ ಎರೆಹುಳು ಮತ್ತು ಆ ಗಾಳವನ್ನು ತಗೊಂಡು ಕೆರೆ ಕಡೆ ಹೋಗ್ತಾ ಇದ್ದಿದ್ದನ್ನು ಮಗ ನೋಡಿದ್ದ. ಈತ ಕೂಡ ಒಂದು ಗಾಳ, ಒಂದು ಡಬ್ಬದಲ್ಲಿ ಎರೆಹುಳ ತಗೊಂಡು ಕೆರೆ ಕಡೆ ಹೊರಟ. ಕೆರೆ ಹತ್ರ ಹೋದ, ಸುತ್ತ ನೋಡ್ದ, ಯಾರೂ ಇಲ್ಲ. ಕೆರೆ ಒಳಗಡೆ ನೋಡ್ದ, ಯಾವ ಮೀನು ಕಾಣ್ತಾ ಇಲ್ಲ. ಅವನು ಆ ಎರೆಹುಳ ಇತ್ತಲ್ಲ ಡಬ್ಬದಲ್ಲಿ, ಅವನ ಆಲೋಚನೆ ಏನು, ಎರೆಹುಳು ಹಾಕಿದ್ರೆ ಮೀನೆಲ್ಲ ಮೇಲಕ್ಕೆ ಬರ್ತವೆ, ಆಗ ಹಿಡಿಬಿಡೋದು ಅಂತ. ಅವನು ಆ ಡಬ್ಬದಲ್ಲಿರೋ ಎರೆಹುಳುಗಳನ್ನೆಲ್ಲ ನೀರೊಳಗಡೆ ಹಾಕ್ತಾನೆ. ಒಂದಷ್ಟು ಮೀನುಗಳು ಮೇಲೆ ಬಂದು ಅದನ್ನು ತಿಂದು ಮತ್ತೆ ಒಳಿಕೊಂಡು ಹೋದು. ಅಯ್ಯೋ ಇದೇನಪ್ಪ ಹಿಂಗಾಯಿತು ಅಂತ ಹೇಳಿ ಆ ಗಾಳವನ್ನು ಹೂಡ್ತಾನೆ. ಆ ಗಾಳ ಹಾಕಿ ಮೀನು ಬರ್ತವೆ ಅಂತ ಕಾಯ್ತಾ ಇದ್ದ ದಡದಲ್ಲಿ ಕೂತು. ಒಂದು ಬೀಳಲಿಲ್ಲ. ಅಂದರೆ ಗಾಳಕ್ಕೆ ಎರೆಹುಳವನ್ನು ಚುಚ್ಚಿಸ್ಬೇಕಿತ್ತು. ಅವನು ಅದು ಬಿಟ್ಬಿಟ್ಟ. ಆ ಎರೆಹುಳುಗಳನ್ನೆಲ್ಲ ಒಂದೇ ಸತಿ ಕೈಯಲ್ಲಿ ತೆಗೆದು ನೀರಿಗೆ ಹಾಕಿದ. ಆ ಮೀನುಗಳೆಲ್ಲ ಎರೆಹುಳ ತಿಂದ್ಕೊಂಡು ಸುಮ್ಮನೆ ಅದು. ಇವನು ಬರೀ ಗಾಳವನ್ನು ತೆಗೆದು ನೀರಿಗೆ ಹಾಕಿದ್ದಾನೆ, ಮೀನು ಬರ್ತವೆ, ಗಾಳಕ್ಕೆ ಸಿಗಾಕೊಳ್ತವೆ ಅಂತ ಕಾಯ್ತಾ ಇದ್ದಾನೆ. ಒಂದು ಮೀನು ಬರಲಿಲ್ಲ. ಇದೇನು ಒಳ್ಳೆ ಕತೆ ಆಯ್ತಲ್ಲ, ಒಂದು ಮೀನು ಬರಲಿಲ್ವಲ್ಲ, ಏನು ಮಾಡೋದು? ಅವನೊಂದು ಐಡಿಯಾ ಮಾಡ್ದ. ಹಿಂಗೆಲ್ಲ ಆದ್ರೆ ಆಗಲ್ಲ ಅಂತ ಹೇಳಿ ಗಾಳವನ್ನು ತೆಗೆದು ದಡಕ್ಕೆ ಹಾಕ್ಬಿಟ್ಟು ನೀರೊಳಗಡೆ 1-2 ಹೆಜ್ಜೆ ಇಳ್ದ. ತೋಳ್ನೆಲ್ಲ ಅಂದರೆ ಹಿಂಗೆ ತೋಳ್ನೆಲ್ಲ ಮಡ್ಚ್ಕೊಂಡ. ಆ ಕೈಯನ್ನು ನೀರೊಳಗಡೆ ಇಳಿಬಿಟ್ಟ. ಅವನ ಆಲೋಚನೆ ಏನು, ಕೈಯೊಳಗಡೆ ಅಂದರೆ ನೀರೊಳಗಡೆ ಕೈಯನ್ನು ಇಟ್ಟು ಇಳಿಬಿಟ್ಟು ಕೂತ್ಕೊಳ್ಳೋಣ, ಕಾಯೋಣ, ಯಾವ ಮೀನುಗಳು ಬರ್ತಾವಲ್ಲ ಕೈಗೆ ಸೋಕಿದಾಗ ಅದನ್ನು ಹಿಡ್ಕೊಂಡ್ಬಿಡೋಣ ಅಂತ. ಸೊ ಹಾಗೆ ನೀರೊಳಗಡೆ 1-4 ಹೆಜ್ಜೆ ಮುಂದಕ್ಕೆ ಹೋದ. ಕೈ ಇಳಿಬಿಟ್ಟ, ಕಾಯ್ತಾ ಇದ್ದಾನೆ, ಬಾಗಿ ಕಾಯ್ತಾ ಇದ್ದಾನೆ. ನೀರೊಳಗಡೆ ಕೈ ಇಳಿಬಿಟ್ಟು ಕಾಯ್ತಾ ಇದ್ದಾನೆ. ಏನೋ ಕೈಗೆ ಸೋಕದಂಗೆ ಆಯಿತು. ಮೀನು ಸಿಕ್ತು ಅಂತ ಗಟ್ಟಿ ಹಿಡ್ಕೊಂಬಿಟ್ಟ. ಮೀನು ಸಿಕ್ಕಿದ ಖುಷಿಲ್ಲ ಅದನ್ನು ಕೈ ಮ್ಯಾಕೆ ಎತ್ತಾನೆ, ಏನು ಕೆರೆ ಯಾವ ಸಿಕ್ಬಿಟ್ಟಿದೆ. ಅಯ್ಯೋ ಕಿಟ್ಟನ್ನು ಕಿರ್ಚಾಡೋಕೆ ಶುರು ಮಾಡಿಬಿಟ್ಟ. ಕೆರೆ ಹಾವು ಎಸ್ಬಿಟ್ಟ, ದೂರಕ್ಕೆ ಎಸ್ಬಿಟ್ಟ. ಭಯ ಆಗೋಯ್ತು. ಅಯ್ಯೋ ಆ 4 ಹೆಜ್ಜೆ ಮುಂದಕ್ಕೆ ಹೋಗಿದ್ನಲ್ಲ ನೀರೊಳಕ್ಕೆ, ದಡಕ್ಕೆ ಬರೋದೇ ಒತ್ತಾಗೋಯ್ತು. ದಡಕ್ಕೆ ಬಂದು ಮನೆ ಕಡೆ ಪೇರಿ ನಿಲ್ಲೇ ಇಲ್ಲ ಅಲ್ಲಿ. ಮನೆಗೆ ಹೋಗಿ ಅಷ್ಟೊತ್ತಿಗೆ ಅಪ್ಪ ಬಂದಿದ್ದ ಮಾರ್ಕೆಟಿಂದ. ಅಪ್ಪ ಹಿಂಗಾಯ್ತು ಅಂತ ಎಲ್ಲ ಹೇಳ್ದ. ಅವನು ಗದರ್ತಾನೆ. ಅಪ್ಪ ಗೊತ್ತಾಗಲ್ಲ ನಿನಗೆ ಆ ಕೆಲಸದ ಬಗ್ಗೆ ಗೊತ್ತಿತ್ತಾ? ಮೀನು ಹಿಡಿಯೋದು ಗೊತ್ತಿತ್ತಾ? ಇಲ್ಲ. ಅನುಭವ ಇಲ್ಲದೆ ಅಥವಾ ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ನೀನು ಅದು ಹೆಂಗೆ ಹೋದೆ? ಇಲ್ಲ, ಯಾರಾದರೂ ಅನುಭವ ಇರೋರ ಹತ್ರ ಹೇಳಿಸ್ಕೊಬೇಕು. ಇಲ್ಲ, ಯಾವಾಗಲೂ ಮನೆ ಹತ್ರ ಆಟ ಆಡ್ಕೊಂಡು ಕೂತ್ಕೊಳ್ತಿದ್ದಲ್ಲ, 1-2 ದಿನ ನನ್ನ ಜೊತೆ ಬಂದಿದ್ರೆ ನಾನು ಕಲಿಸ್ತಿರ್ಲಿಲ್ವಾ? ಏನಿಲ್ಲ, ಎಂತಿಲ್ಲ. ನಾನು ಸಂತೆಗೆ ಹೋದಾಗ, ನಾನು ಮಾರ್ಕೆಟ್ಗೆ ಹೋದಾಗ ಹೋಗ್ಬಿಟ್ಟನೆ.
ಅದೇನೋ ಕೆರೆ ಹಾವಾಯಿತು ಸರಿ, ಯಾವುದೋ ವಿಷ ಇರೋ ಹಾವಾಗಿ ಕಚ್ಚಿದ್ರೆ ಏನು ಮಾಡ್ತಿದ್ದೆ, ಹೋಯ್ತಿದ್ದೆ ಅನ್ಯಾಯ ಹೊರಗೋಯ್ತಿದ್ದೆ ಅಂತ ತಂದೆ ಕೋಪ ಬಂದ್ಬಿಡುತ್ತೆ. ಅಂದ್ರೆ ಆ ತಂದೆ ಹೇಳೋ ಮಾತುಗಳಿದ್ದಾವಲ್ಲ, ನಿನಗೆ ಅದ್ರ ಬಗ್ಗೆ ಅನುಭವ ಇದೆಯಾ, ಅದು ಗೊತ್ತಾ ನಿನಗೆ, ಅಥವಾ ಆ ವಿದ್ಯೆ ಗೊತ್ತಾ ನಿನಗೆ, ಮೇನ್ ಹಿಡಿಯೋದು ಗೊತ್ತಾ, ಗೊತ್ತಿಲ್ಲ, ಮತ್ತು ಅದು ಹೆಂಗೋದೆ. ಮತ್ತು ಇನ್ನೊಂದು ಸಾಲು ಸೇರಿಸ್ತಾನೆ, ಈಗ ಮನೆ ಹತ್ರ ಯಾವಾಗಲೂ ಆಟ ಆಡ್ಕೊಂಡು ಕೂತ್ಕೊಳ್ತಿದ್ದಲ್ಲ, ಒಂದು 4 ದಿನ ನನ್ನ ಜೊತೆ ಮೀನು ಹಿಡಿಯೋಕೆ ಬಂದಿದ್ರೆ ನಿನಗೆ ಕಲಿಸ್ಕೊಡ್ತಿದ್ದೆ. ಇದು ಜೀವನ ಪಾಠ. ನಮ್ಮನೇಲಿರೋ ಮಕ್ಕಳು ಅದು ಅವರು ಓದ್ತಾ ಇರ್ಬೋದು ಅಥವಾ ಏನೋ ಬೇರೆ ಕೆಲಸ ಮಾಡ್ತಾ ಇರ್ಬೋದು. ಬಹುಶಃ ನಾಳೆ ಒಂದು ದಿನ ಮನೆಯಲ್ಲಿ ತಾಯಿ ಇಲ್ದಂಗೆ ಆಗ್ಬೋದು, ಅಥವಾ ಹೆಂಡತಿ ಎಲ್ಲ ಊರಿಗೆ ಹೋಗ್ಬೋದು. ಅಡುಗೆ ಮಾಡೋದನ್ನು ಅಥವಾ ಬಟ್ಟೆ ಒಗೆಯೋದನ್ನು ಅಥವಾ ನೆಲ ಒರೆಸೋದನ್ನು ಕಲಿಸ್ಬೇಕಲ್ಲ ಮಕ್ಕಳಿಗೆ. ನಾಳೆ ದಿನ ನೀವು ಯಾರೂ ಇಲ್ಲದ ಒಂದು ಸಮಯ ಬಂದಾಗ ಅವ್ರಿಗೊಂದು ಅನ್ನ ಮಾಡ್ಕೊಳ್ಳೋಕೆ ಬರಲ್ಲ, ಕಾಫಿ ಟೀ ಮಾಡ್ಕೊಳ್ಳೋಕೆ ಬರಲ್ಲ, ಅಥವಾ ಒಂದು ಬಿಸಿನೀರು ಕಾಸ್ಕೊಳ್ಳೋಕ್ಕೂ ಬರಲ್ಲ, ಅಥವಾ ನೆಲ ಒರೆಸ್ಲಿಕ್ಕೆ ಬರಲ್ಲ, ಪಾತ್ರೆ ಬೆಳಗೋಕ್ಕೂ ಬರಲ್ಲ. ಎಲ್ಲ ಬಿಡು ಅಮ್ಮ ನಾನು ಮಾಡ್ತೀನಿ ಬಿಡಿ ಸರ್ ಮಕ್ಕಳಿಗೆ ಹಾಕೋದೆಲ್ಲ ಅಂತ ನೀವು ಸುಮ್ಮನೆ ಆಗಿಬಿಟ್ಟು ಒಂದು ದಿನ ಅವೆಲ್ಲವನ್ನು ಮಕ್ಕಳು ಮಾಡಲೇಬೇಕು ಅನ್ನೋ ಅನಿವಾರ್ಯ ಬಂದಾಗ ಅವ್ರ ಕೈಲಿ ಆಗಲ್ಲ. ಆಗ ಗಣೇಶ ಮಾಡ್ರು ಅಂದ್ರೆ ಅವ್ರ ಅಪ್ಪನ ಮಾಡಿ ಕೂರಿಸ್ತಾರೆ. ಹಾಗಾಗಿ ಈ ಕಥೆ ಮೂಲಕ ತಿಳ್ಕೊಳ್ಳೋದೇನು, ಒಂದು, ಅನುಭವ ಇಲ್ಲದೆ ಜ್ಞಾನವಿಲ್ಲದೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಆ್ಯಂಡ್ 2, ಒಂದು ಅಡುಗೆಯನ್ನು, ಈಜಾಡೋದನ್ನು, ಡ್ರೈವಿಂಗನ್ನು ಅಥವಾ ಪಾತ್ರೆ ಬೆಳಗೋದು ಇವೆಲ್ಲ ಚಿಕ್ಕ ಕೆಲಸ ಅಲ್ಲ. ಇವೆಲ್ಲ ಆಗದೆ ಹೋದರೆ ಮನೆಯೇ ಮುಂದುವರಿಯಲ್ಲ. ಹೊರಗಡೆ ನೀವು ಏನೇನೋ ಕೆಲಸ ಮಾಡ್ಕೊಂಡು ಬನ್ನಿ, ಆದರೆ ಮನೇಲಿ ಪಾತ್ರೆಗಳು ಅಲ್ಲೇ ಬಿದ್ದವೆ, ಕಸ ಇಟ್ಟಾಡ್ತಾ ಇದೆ, ನೆಲ ಒರೆಸಿಲ್ಲ, ಅಥವಾ ಬಾಗಿಲು ತೊಳೆದಿಲ್ಲ, ಅಥವಾ ಈ ಪಾತ್ರೆ ಬೆಳಗಿಲ್ಲ, ಇವೆಲ್ಲ ಹಂಗಂಗೆ ಬಿದ್ದಿದ್ದಾಗ ಅದು ಮನೆ ಅನಿಸುತ್ತಾ, ಗಲೀಜು, ನೆಮ್ಮದಿ ಇರಲ್ಲ. ಶುಚಿತ್ವ ಇರಬೇಕು. ಹಾಗಾಗಿ ಹಿಂಗೆ ಸುಮ್ಮನೆ ಯಾವಾಗಲೂ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು, ಬಾರಮ್ಮ ಅಡುಗೆ ಕಲಿಸ್ತೀನಿ, ಬಾರಮ್ಮ ಪಾತ್ರೆ ಬೆಳಗೋದು ಕಲಿಸ್ತೀನಿ, ಅಥವಾ ಬಟ್ಟೆ ಒಗೆಯೋದು ಕಲಿಸ್ತೀನಿ, ಅಥವಾ ಇನ್ನೇನೋ ಕಲಿಸ್ತೀನಿ. ನೀವಿಲ್ಲದ ಸಮಯದಲ್ಲಿ ಅವ್ರು ಮಾಡ್ಲಿಕ್ಕೆ ಹೋಗಿ ಇನ್ನೇನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದು ಗೊತ್ತಿರಲ್ಲ, ಅಥವಾ ಪಾತ್ರೆ ಬೆಳಗೋದು ಗೊತ್ತಿರಲ್ಲ. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ನಡಿಬೇಕಾದ್ರೇ ಮಕ್ಕಳಿಗೆ ಅದನ್ನು ಹೇಳ್ಕೊಡ್ಬೇಕು. ಇಲ್ಲ ನೀವು ಇಲ್ದಿರೋ ಸಮಯದಲ್ಲಿ ಮಾಡ್ಲಿಕ್ಕೆ ಹೋಗಿ ಎಲ್ಲ ಹಾಳು ಮಾಡ್ತಾರಷ್ಟೇ. ನನಗೆ ಖುಷಿ ಇದೆ, ನಾವು ಹಳ್ಳಿಯಲ್ಲಿದ್ದಾಗಲೇ ಇನ್ನು ನಮ್ಮ ಮಾವಂದಿರಿಗೆ ಯಾರಿಗೂ ಮದುವೆ ಆಗಿರಲಿಲ್ಲ. ಅಂದರೆ 2 ಮಾವಂದಿರಿದ್ರಲ್ಲ, ಅವರಿಬ್ಬರಿಗೂ ಮದುವೆ ಆಗಿರಲಿಲ್ಲ. ಅಂದರೆ ನಮ್ಮ ಅತ್ತೆದಿರು ಇನ್ನೂ ಯಾರೂ ಬಂದಿರಲಿಲ್ಲ. ಆಗ ನಮ್ಮ ಅಜ್ಜಿ ಅವರು ಹೀಗೆ ಹೊರಗಡಿಕಾದಾಗ ನಾನೇ ಬೆಳಗ್ಗೆದ್ದು, ಅಂದರೆ ಹಳ್ಳಿ ಅಲ್ವಾ, ನಿಮಗೆ ಹಳ್ಳಿ ಇದ್ದರೆ ಗೊತ್ತಾಗುತ್ತೆ, ಸಗಣೀರು ಹಾಕೋದು ಅಂತ. ಬಕೀಟಿಗೆ ನೀರು ಹಾಕಿ ಅದಕ್ಕೆ ಸಗಣಿ ಕಲಸಿ ಮನೆ ಮುಂದೆ ಸಗಣೀರು ಹಾಕಿ, ಮೊದಲು ಹೊಸ್ಲೆಲ್ಲ ತೊಳೆದು ಸಗಣೀರು ಹಾಕಿ ಅದನ್ನು ಗುಡಿಸಿ, ನಾನು ಇವತ್ತಿಗೂ ರಂಗೋಲಿ ಬಿಡ್ತೀನಿ ನಮ್ಮ ಮನೇಲಿ. ಯಾವಾಗಾದ್ರೂ ಬಂದರೆ ಆಶ್ರಮಕ್ಕೆ ನಮ್ಮ ಅಮ್ಮನ ಕೇಳಿ ನೋಡಿ, ಆ ರಂಗೋಲಿ ನಾನೇ ಬಿಡೋದು ನಮ್ಮ ಮನೇಲಿ. ಅಂದರೆ ಪ್ರತಿದಿನ ನನಗದೊಂದು ರೂಢಿ. ಈಗ ಒಂದು 5:30, 4:45 ಎದ್ದರೆ ಎಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಟ್ಟು, ನನಗೆ ಯಾವ ಬೇಸರವೂ ಇಲ್ಲ. ಜನ ಓಡಾಡ್ತಿರ್ತಾರೆ, ನೋಡ್ತಾರೆ, ಅವ್ರಿಗೆ ನನಗೇನು ಬೇಸರ ಇಲ್ಲ. ಈಗ ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ಲಿಕ್ಕೆ ನನಗೆ ಯಾಕೆ ಬೇಸರ? ಅಥವಾ ಓಕೆ, ನಾಳೆ ನನ್ನ ಮನೆ ಅಲ್ವೇ, ನಾನು ಮಾಡ್ಕೊಳ್ಬೇಕಲ್ಲ. ನಾನು ಪಾತ್ರೆನೂ ಬೆಳಗ್ತೀನಿ, ಬಟ್ ಸ್ವಲ್ಪ ಅಮ್ಮನಿಗೆ ಸ್ವಲ್ಪ ಕಾಲು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ತೀನಿ ಹೊರತು ಪಾಪ ಅಮ್ಮ ನನ್ನ ಕೈಲೂ ಏನೂ ಅಷ್ಟು ಮಾಡಿಸ್ಲಿಕ್ಕೆ ಮುಂದಾಗಲ್ಲ. ನಾವೇ ಅರ್ಥ ಮಾಡ್ಕೊಳ್ಬೇಕಲ್ಲ. ಈಗ ಅಮ್ಮನಿಗೆ ಸ್ವಲ್ಪ ಕಾಲು ಹಿಂಗಾಗಿದೆ ಅಂದಾಗ ನಾವು ಕಾಲು ಚಾಚ್ಕೊಂಡು 8 ಗಂಟೆ ತನಕ ಮನೆ ಕಂಡ್ರೆ ಆಗಲ್ಲ. ಅಮ್ಮ ಚೆನ್ನಾಗಿರಲಿ ಅಥವಾ ಏನೋ ಹುಷಾರು ತಪ್ಪಿರಲಿ, ಬೇಗ ಎದ್ದೇಳಬೇಕು. ಸೊ ನಾನು ಇದನ್ನು ಊರಲ್ಲೇ ನಮ್ಮ ಅಜ್ಜಿ ತಾತ ನಾವು ಇಷ್ಟೇ ಇದ್ದಾಗ, ಇನ್ನೂ ಅತ್ತೆದಿರು ಯಾರು ಬಂದಿಲ್ಲದೆ ಇದ್ದಾಗಲೇ ನಾನು ಸಗಣೀರು ಹಾಕ್ತಾ ಇದ್ದೆ, ಗುಡಿಸ್ತಾ ಇದ್ದೆ, ರಂಗೋಲಿ ಬಿಡ್ತಾ ಇದ್ದೆ, ಪಾತ್ರೆ ಬೆಳಗ್ತಾ ಇದ್ದೆ. ಹೊರಗಡೆ ಹೋಗಿ ನಮ್ಮ ಹಸುಗಳಿದ್ವಲ್ಲ, ಹಸು ಅಡಿಕೆ ತಂಗಡಿ ಸೊಪ್ಪು ಅಂತ ತರ್ತೀನಿ, ಅಂದರೆ ಕೊಟ್ಟಿಗೆಗೆ ಹಾಕಲಿಕ್ಕೆ, ಅದನ್ನು ಹೋಗಿ ಕುಯ್ಕೊಂಡು ಬಂದು 1:15 ತಂದು ಹಾಕಿ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಇದು ನಮ್ಮ ದಿನಚರಿ ಇದ್ದಿದ್ದು. ಮತ್ತು ಈ ತೋಟದಲ್ಲಿ ಸುಲ್ಪಟ್ಟೆ ಎಲೆ, ನಮ್ಮ ತೋಟನೇ ಆಗಬೇಕು ಅಂತೇನಿಲ್ಲ, ಸುಲ್ಪಟ್ಟೆ ಎಲೆ ಕುಯ್ಕೊಂಡು ಬರೋದು. ಅದು 10 ರೂಪಾಯಿ ಏನೋ ಕೊಡೋರು, ಒಂದು 25 ಎಲೆಗೆ 10 ರೂಪಾಯಿ ಏನೋ ಕೊಡೋರು. ಅದನ್ನೆಲ್ಲ ಮಾಡಿ ನಾನು ಸ್ಕೂಲ್ಗೆ ಹೋಗಿನಿ ಅಂತ. ಅಂದರೆ ಈ ತೀರಾ ಅಡುಗೆ ಪಡುಗೆ ಆ ರೇಂಜಿಗೆ ಏನು ಕಲ್ತಿರಲಿಲ್ಲ. ನಮ್ಮ ಮಾವ ಅವರು ಅಡುಗೆ ಮಾಡೋರು, ನಮ್ಮ ದೊಡ್ಡ ಮಾವ ಅವರು ಅಡುಗೆ ಮಾಡೋರು. ನಾನು ಬೆಳಗ್ಗೆ ಕೊಡೋದು, ಮನೆ ಕಸ ಗುಡಿಸಿ ಕೊಡೋದು, ಮನೆ ಮುಂದೆ ಸಗಣೀರು ಹಾಕೋದು, ಇದೆಲ್ಲ ಮಾಡೀನಿ. ನೋಡಿ, ಅದೊಂದು ಶಿಸ್ತು.
ಮನೆಯಲ್ಲಿ ಏನೋ ತಾಯಿಗೆ ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ, ಅಥವಾ ಹೆಣ್ಮಕ್ಳಿಗೆ ಯಾರಿಗೂ ಇಲ್ಲ ಹುಷಾರಿಲ್ಲ ಅಂದಾಗ ನಾವು ಅದನ್ನು ನಿಭಾಯಿಸೋ ಶಕ್ತಿ ಪಡ್ಕೊಳ್ಬೇಕಲ್ಲ. ಅದು ಯಾವಾಗ ಅಂದರೆ ಎಲ್ಲ ಚೆನ್ನಾಗಿದ್ದಾಗಲೇ ಇದೆ ಹೆಂಗೆ ಅಂತ ಒಂಚೂರು ತಿಳ್ಕೊಂಡಿರಬೇಕು. ಇಲ್ಲಾಂದರೆ ಮೀನು ಹಿಡಿಯೋಕೆ ಹೋಗಿ ಕೆರೆ ಹಿಡ್ದಂಗೆ ಆಗ್ಬಿಡೋದು ಜೀವನ ಅಲ್ವೇ? ಸೊ ಇದು ಮಕ್ಕಳಿಗೆ ಹೇಳಿ, ನೋಡಪ್ಪ ಮೊದಲೇ ಒಂಚೂರು ತಿಳ್ಕೊಂಡ್ರೆಯಾ ಆಮೇಲೆ ಮುಂದೆ ನಿಮಗೆ ಎಲ್ಪ್ ಆಗುತ್ತೆ ಅಂತ. ಈಗ ನಾನು ಡ್ರೈವಿಂಗ್ ಮಾಡ್ತೀನಿ, ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಸ್ವಲ್ಪ ಅಡುಗೆ ಅನ್ನ ಮಾಡಬಲ್ಲೆ. ಏನೋ ಅಮ್ಮ ಅವತ್ತಿನ ದಿನ ಇಲ್ಲ ಅಂದಾಗ ಮ್ಯಾನೇಜ್ ಮಾಡಬಲ್ಲೆ. ನಾನು ನಳಮಹಾರಾಜ ಖಂಡಿತ ಇನ್ನೂ ಆಗಿಲ್ಲ, ಆಗ್ತೀನಿ, ಅದನ್ನು ಕಲಿತೀನಿ. ಆಯಿತು. ಬಹುಶಃ ಎಷ್ಟು ಕಾರ್ಯಕ್ರಮ ನೋಡೋರೆಲ್ಲ ಹುಡುಗರು ಅದರಲ್ಲಿ ಅಡುಗೆ ಎಲ್ಲ ಕಲ್ತಿರ್ತಾರೆ. ಸಲ್ಯೂಟ್. ಆ್ಯಕ್ಚುಲಿ ಅದು ಸುಲಭ ಅಲ್ಲ.